ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಮೀನ್ ಮೀಡಿಯನ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ. ಇವಾಗ ಮೋಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಮೋಡ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ನಂಬರ್ ತುಂಬ ಸತಿ ರಿಪೀಟ್ ಆಗಿದ್ದರೆ ನಾವು ಅದನ್ನು ಮೋಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 1 5 6 7 8 7 9 7. ಇವಾಗ ನೋಡಿ, ತುಂಬ ಸತಿ ರಿಪೀಟ್ ಆಗಿರೋ ನಂಬರ್ ಯಾವುದು? 7 ಏನಾಗಿದೆ? 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಮೋಡ್ ಏನಾಗುತ್ತೆ? 7 ಆಗುತ್ತೆ. ಅರ್ಥ ಆಯ್ತಾ? ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೋಡಲ್ಲಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೈ ಇಂಡಿವಿಜುವಲ್ ಮೆಥಡ್ ಕೇಳಿದ್ದಾನೆ. ಲೈಕ್ ನಮಗೆ ಮೀಡಿಯನಲ್ಲಿ ಹೇಗೆ ಇಂಡಿವಿಜುವಲ್, ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಸ್ ಸೀರೀಸ್ ಇತ್ತು, ಬಟ್ ಈವನ್ ಮೋಡಲ್ಲೂ ಇದೆ. ಬಟ್ ನಿಮಗೆ ಜಸ್ಟ್ ಇಂಡಿವಿಜುವಲ್ ಸೀರೀಸ್ನ ಕೇಳಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾನೆ. ಏನು ಮಾಡಿದ್ದಾನೆ? ನಂಬರ್ಸ್ನ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾನೆ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಫ್ರಮ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ಔಟ್ ದ ಮೋಡ್. ಏನಿದೆ ನಂಬರ್? 16 21 15 19 14 13 19 12 17 19 13 19. ಇವಾಗ ನಾವಿದನ್ನು ಒಂದು ಅಸೆಂಡಿಂಗಿಂದ ಡಿಸೆಂಡಿಂಗ್ ಆರ್ಡರು, ಇಲ್ಲಾಂದರೆ ಡಿಸೆಂಡಿಂಗಿಂದ ಅಸೆಂಡಿಂಗಿಗೆ ಅರೇಂಜ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಇಲ್ಲೇನಾಗಿದೆ? ಫುಲ್ ಶಫಲ್ ಆಗಿದೆ, ಮಿಕ್ಸ್ ಆಗಿಬಿಟ್ಟಿದೆ. ಸೊ ಏನು ಮಾಡಬೇಕು ನಾವು? ಚಿಕ್ಕದ್ರಿಂದ ದೊಡ್ಡದಲ್ಲಿ ಆರ್ಡರ್ ವೈಸ್ ಬರ್ಕೋಬೇಕು, ಇಲ್ಲ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ಗೆ ಆರ್ಡರ್ ವೈಸ್ ಬರ್ಕೋಬೇಕು. ಇವಾಗ ಫಸ್ಟು ಯಾವುದು ಇರೋದು? 12 ಇದೆ ನೋಡಿ. ಫಸ್ಟ್ ಏನಿದೆ? 12 ಇದೆ. ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ನಂಬರ್ ಯಾವುದು? 13. ನೆಕ್ಸ್ಟು 14, ಆಮೇಲೆ 15 ಇದೆ, 16 ಇದೆ, 17 ಇದೆ, 18 ಇಲ್ಲ ನೋಡಿ. 18 ಎಲ್ಲದು ಇದೆಯಾ? 18 ಇಲ್ಲ. ನೆಕ್ಸ್ಟ್ ಯಾವುದಿದೆ? 19 ಇದೆ. 19 ಎಷ್ಟು ಸತಿ ಇದೆ? 1 2 3 4 ಟೈಮ್ಸ್ ಇದೆ 19. 1 2 3 4 ಟೈಮ್ಸ್ ಇದೆ. 19 ಆದಮೇಲೆ 20 ಇದೆಯಾ? ಇಲ್ಲ. 21 ಇದೆ. ಇವಾಗ ಏನು ಮಾಡಿದ್ದೀವಿ ಅಂದರೆ ಆರ್ಡರ್ ವೈಸಲ್ಲಿ ಬರ್ಕೊಂಡಿದ್ದೀವಿ. ಇವಾಗ ನಾವೇನು ಮಾಡಬೇಕು? ಯಾವ ನಂಬರು ಜಾಸ್ತಿ ಸತಿ ರಿಪೀಟ್ ಆಗಿದೆ? ಯಾವ ನಂಬರ್ ಆಗಿದೆ? 19 ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಮೋಡ್ ಏನಾಗುತ್ತೆ? 19 ಆಗುತ್ತೆ. ಇದು ಒನ್ ಆಫ್ ದ ವೆರಿ ಸಿಂಪಲ್ ಪ್ರಾಬ್ಲಮ್ಮು. ನಿಮಗೆ ಮೋಡಲ್ಲಿ ಕೇಳೋದು. ಕ್ವಶನಲ್ಲಿ ನಿಮಗೆ ಇಂಡಿವಿಜುವಲ್ಲು, ಡಿಸ್ಕ್ರೀಟ್ ಇಲ್ಲ ಕಂಟಿನ್ಯೂಯಸ್ ಸೀರೀಸ್ ಅಂತ ಕೇಳೋದಿಲ್ಲ. ಜಸ್ಟ್ ಏನು ಕೇಳ್ತಾನೆ? ಫ್ರಮ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ಔಟ್ ದ ಮೋಡ್ ಅಂತ ಕೇಳ್ತಾನೆ. ಮೋಡ್ ಅಂತ ಅಂದರೆ ಯಾವ ನಂಬರು ತುಂಬ ಸತಿ ರಿಪೀಟ್ ಆಗಿರುತ್ತೆ ಅದನ್ನು ನಾವು ಮೋಡ್ ಅಂತ ಹೇಳ್ತೀವಿ. ಈಗ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಫೈಂಡ್ ಔಟ್ ದ ಮೋಡ್. ಏನು ಕೊಟ್ಟಿದ್ದಾನೆ? 13 18 17 11 13 12 11 10 10 18 14 15 16. ಏನು ಮಾಡಿದ್ದಾನೆ? ಫುಲ್ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ. ಸೊ ಆರ್ಡರ್ ವೈಸಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ? 10ಇಂದ ಸ್ಟಾರ್ಟ್ ಆಗುತ್ತೆ. 10 ಎಷ್ಟು ಸತಿ ರಿಪೀಟ್ ಆಗಿದೆ? 2 ಟೈಮ್ಸ್ ರಿಪೀಟ್ ಆಗಿದೆ. ಇಲ್ಲಿ 1 2 ಟೈಮ್ಸ್ ಆಗಿದೆ. ನೆಕ್ಸ್ಟು 11 1 2 ಟೈಮ್ಸ್ ರಿಪೀಟ್ ಆಗಿದೆ 11 ಕೂಡ. ನೆಕ್ಸ್ಟು 12 ಇದೆಯಾ? ಇದೆ. 13 ಇದೆ. 14 15 16 ಇದೆ. 14 15 16. ನೆಕ್ಸ್ಟು 16 ನೋಡಿ, 1 2 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಏನು ಮಾಡ್ತೀವಿ? 3 ಟೈಮ್ಸು ಬರ್ಕೋತೀವಿ. 16. ನೆಕ್ಸ್ಟು 17 ಇದೆ. ಆಮೇಲೆ 18ಗೆ ಲಾಸ್ಟ್ ಆಗಿದೆ. ಇವಾಗ ನೋಡಿ, 10 2 ಟೈಮ್ಸ್ ರಿಪೀಟ್ ಆಗಿದೆ. 11 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟು 16 ಏನಾಗಿದೆ? 3 ಟೈಮ್ಸ್ ರಿಪೀಟ್ ಆಗಿದೆ. ಇವಾಗ 10 11 16ಅಲ್ಲಿ ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿರೋದು? ಈಗ 10 ಮತ್ತು 11 ಟೈ ಆಗಿದೆ. ಸೊ 16 ಏನಾಗಿದೆ? 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಮೋಡ್ ಏನಾಗುತ್ತೆ? 16 ಆಗುತ್ತೆ. ಮೋಡ್ ಈಸ್ ಈಕ್ವಲ್ ಟು 16. ಐ ಥಿಂಕ್ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮೀನ್ ಮತ್ತು ಮೀಡಿಯನ್ ಇನ್ನೂ ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ. ಆಲ್ರೆಡಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ. ಥ್ಯಾಂಕ್ ಯು. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.